ಹಾ ಹಂಗೆ ಎಳಿಬೇಕು ನೀನು. ಒಂದೇ 500 ಕೊಡ್ತಾ ಒಂದ್ರೆ ಯಾವ್ದು ಬರೋಣ. 35,000 ಗುರು. ಇಂಜಿನಿಯರ್ಸ್ ನಾವು ಅಷ್ಟು ದುಡ್ಡಲ್ವಲ್ಲ ಗುರು, ಫ್ರೆಶರ್ಸ್. ಕನ್ನಡ ಬರಲ್ಲ ಥೋಡಾ थोड़ा थोड़ा आता ಕ್ಯಾ ಕ್ಯಾ ಬೋಲ್. कन्नड़ बरಲ್ಲ. ಎಷ್ಟ ಮಗ ಅದ್ರ ಬೆಲೆ? ಅಣ್ಣ ಏನಿಲ್ಲ ಅಂದ್ರು 30 ಲಕ್ಷದಿಂದ 35 ಲಕ್ಷ ಆಗುತ್ತಣ್ಣ. ಅಷ್ಟೇನಾ? ಆಯ್ತು. ಸರದ ಮಗ ಸಂಜಿಗೆ ದುಡ್ಡು ಹೇಳಿದೀನಿ, ಹೋಗಿ ಇಸ್ಕೊಂಡು ನೀನ್ ತಗೊಂಬ. ಅದು ಎಷ್ಟೈತೆ ಎಲ್ಲ ಹೊಡೆದಾಕನ. ರೆಡಿ ಮಾಡಿ ಶೋರೂಮಿಗೆ ಹೋಗೋಣ. ಹೋಗೋಣ. ಅಲ್ಲಿ 7 ಮೂಟೆಯಲ್ಲಿ ದುಡ್ಡು ಇಟ್ಟಿದ್ದೀನಿ, ಹೋಗಿ ತಗೊಂಬ. ಓಕೆ. ಏನ್ ಗಾಬರಿ ಆದ್ರೇನ್ ಎಲ್ಲಾರು? ಏನ್ 30ರಿಂದ 35 ಲಕ್ಷ ಅಷ್ಟೇ ಈ ಗಾಡಿ. ಎಲ್ಲಾರ್ಗು ಗಾಬರಿ ಆಗಿರ್ಬೇಕು, ಏನ್ ಮಗ ಹೇಳಿದ್ಕೊಳ್ಳೆ ಗಾಡಿ ತಂದ ಅಂತ. ಪುಷ್ಪ ಗೊತ್ತಲ್ಲ, ನಾವ್ ಹೇಳಿದ್ದೆ ಮಾಡೋದು, ಮಾಡಿದ್ದೆ ಹೇಳೋದು. ನಿಮ್ಗೂ ಈ ತರ ಗಾಡಿ ಬೇಕು ಅಂದ್ರೆ ಹೇಳ್ರಿ, ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇದ್ರೆ ಸಾಕು. ನಾನು ಕಳಿಸ್ತೀನಿ ಒಂದ್ ಲಿಂಕ, ನಿಮ್ಮಿಂದ ಒಬ್ಬನ್ ಜಾಯಿನ್ ಮಾಡಿಸಿ, ಅದೇ ತರ ನಿಮ್ಗೂ ಕಮಿಷನ್ ಬರುತ್ತೆ. ಇದಕ್ಕಿಂತ ಒಂದ್ ದೊಡ್ಡ ಫ್ಲೈಟೇ ತರ್ಬೋದು. ಏನ್ ಗುರು ಇವೆಲ್ಲ? ಇಲ್ಲೊಂದು ಮೀಟರ್ ಬೋರ್ಡ್ ಐತೆ, ಅದನ್ ಬಿಟ್ರೆ ಇಲ್ಲೊಂದ್ ಗೇರ್ ಲಿವರ್ ಐತೆ, ಇಲ್ಲೊಂದ್ ಗೇರ್ ಲಿವರ್ ಐತೆ, ಇಲ್ಲೊಂದ್ ಗೇರ್ ಲಿವರ್ ಐತೆ ಅಷ್ಟೇ. ಇದು 2 ಮಾತ್ರ ಗೊತ್ತು. ಟೊಮೊಟೊ ಸಾ ಇದು ಓಡ್ಸದೆ ಹೆಂಗ? ಇದಕ್ಕೊಬ್ಬ ಡ್ರೈವರ್ ಇಡ್ಬೇಕಾಗಿತ್ತು ಕಣ. ಕೆಲ್ಸದವ್ರಿಗೆ ಕೊಡಕ್ ದುಡ್ಡು ಬೇಕ್ತಾನೆ, ಅದಕ್ಕೆ ಏನಕ್ಕೆ ಚಿಂತೆ ಮಾಡ್ತೀರಾ? ನಾನು ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಇದ್ರೆ ಸಾಕು ನಿಮ್ದು. ಆಯ್ತು. ಆಮೇಲೆ ನಾನೊಬ್ಬನ್ ಹೇಳ್ತೀನಿ, ವಾರ ಒಬ್ಬನ್ ಜಾಯಿನ್ ಮಾಡ್ಸಿ ಸಾಕು. ಅದ್ರಲ್ಲಿ ಬರೋ ಕಮಿಷನ್ ಅಲ್ಲಿ ಡ್ರೈವರ್ ಏನು ಅವನ ಅಜ್ಜಿ ಇನ್ನೊಂದ್ ಗಾಡಿ ಇಟ್ಟು ಅದಕ್ಕೂ ಡ್ರೈವರ್ ಇಡ್ಬೋದು. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ಏನ್ ಹೇಳ್ರಿ? ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮರಿಬೇಡಿ. ನೋಡ್ರಿ, ಇಲ್ಲೊಂದು ಏರ್ ಫಿಲ್ಟರ್ ಐತೆ, ಅದನ್ನ ಬಿಟ್ರೆ ಇದೊಂದು ಸ್ಪೀಡು, ಅಂದ್ರೆ ಇದು ಇವನ್ ಟ್ರ್ಯಾಕ್ಟರ್ ಎಲ್ಲ ಕೊಡ್ತಾರೆ, ಯಾವ್ಯಾವ ಸ್ಪೀಡ್ ಅಲ್ಲಿ ಹೋಗ್ಬೇಕು. ಒಂದು ಒಂದು ಅದನ್ನ ಬಿಟ್ರೆ ಮೂಲ ಹೆಡ್ ಲೈಟ್ ಸ್ವಿಚ್ ಆನ್ ಬಟನ್ ಇದೆ. ಅದನ್ನ ಬಿಟ್ರೆ ಇಲ್ಲಿ ಹೀಟ್ ಆಫ್ ಆನ್ ಸ್ಟಾರ್ಟ್. ಹೋಗುತ್ತಾ ಗಾಡಿ ಇದು? 100 ಅಲ್ಲ 150. ಡ್ಯೂಕಿಗೆ ಸೈಡ್ ಹೊಡಿತೆ. ಡ್ಯೂಕೆಲ್ಲ ಏನೂ ಇಲ್ಲ ಇದ್ರ ಮುಂದೆ. ನಾವು ಗೊತ್ತಲ್ಲ 30ರಿಂದ 35 ಲಕ್ಷ ಕೊಟ್ಟು ತಂದಿರೋದು. ನಿಮ್ದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಐತಾ? ಐತೆ. ಆಯ್ತಾ? ನಾನು ಹೇಳ್ತೀನಿ, ಒಂದಿಬ್ರನ್ನ ಜಾಯಿನ್ ಮಾಡಿಸ್ಬಿಡು ಸಾಕು, ನಿನಗೂ ಅದೇನ್ ಕಮಿಷನ್ ಬರ್ತಿರುತ್ತೆ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ. ಅಲೇ ಹೀರೋ ಇಟಾಚಿ ಆಪರೇಟರ್. ಕೀಲ್ ಹಾಕದಪ್ಪ, ಕೀ ಇಸ್ಕೊಂಡೆ. ಸ್ಟಾರ್ಟ್ ಆಯ್ತು. ಹಾ ಗುರು, ಫಸ್ಟ್ ಟೈಮ್ ಇಟಾಚಿ ಸ್ಟಾರ್ಟ್ ಮಾಡಿದೀನಿ. ಕೇಸೆ ಹಬ್ಬ ಬಕೆಟ್. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅಬ್ಬ ಕೇಸೆ ಕರೋಂಗ. ಅಯ್ಯೋ, ಡಬಲ್ ಮೀನಿಂಗ್ ಗುರು ಅಲ್ಲಿ ನೋಡು ಗುರು, ಓನರ್ ಬಂದ್ರು. ತಗೋ ಹಿಡ್ಕೋ. ನೋಡ್ರಿ ಇಲ್ಲಿ, ಇವರಿಗೆ ಕನ್ನಡ ಬರಲ್ಲ, ಇವರಿಗೆ ಹಿಂದಿ ಬರಲ್ಲ, ಇಷ್ಟೇ ಪ್ರಾಬ್ಲಮ್. ಹಿಡ್ಕೋ ಬೈ. ಕೇಸೆ ಕರೋಂಗ. ಏನೈ ಬೈ? 10 ರೂಪಾಯಿ ವಿಷ್ಣು, ಇಲ್ಲಿ ಬಾ. ಏನಿದು 150 ಸ್ಪೀಡ್ ಹೋಗ್ತೀರಾ? ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 4.3 km/h. ಇದು ಕೊಟ್ರೆ ಇದ್ರಲ್ಲಿ ಆಟ ಆಡ್ಕೊಂಡಿರ್ಬೋದು ಹಂಗೆ. ರೆಡಿ ಬರೋ ಕ್ಯಾಮ್ರಾಮನ್ ಇನ್ಶೂರೆನ್ಸ್ ಮಾಡ್ಸಿಲ್ಲ. ನೀವೇನ್ ನೋಡ್ತಾ ಇದ್ದೀರಾ ಇಲ್ಲಿ, ಇದು ಟಾಟಾ ಇಟಾಚಿ ಅಂತ. ಬಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದೇನ್ ಕಾಣಿಸ್ತಿದೆ, ಟಾಟಾ ಇಟಾಚಿ ಅಂತ. ಇದು ಫುಲ್ ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂದ್ರೆ ಇದ್ರ ನೇಮ್ ಬಂದ್ಬಿಟ್ಟು ಟಾಟಾ ಇಟಾಚಿ ಝ್ಯಾಕ್ಸಿಸ್ 33U ಅಂತ. 33U ಅಂದ್ರೆ ಇದ್ರದ್ದು ಪವರ್. ಆಕ್ಚುಲಿ ಅದು ನಾರ್ಮಲ್ ಆಗಿ ಏನ್ ಹೇಳ್ತಾರೆ ಅಂದ್ರೆ 33 HP ಅಂತಾರೆ. ಅಫಿಷಿಯಲ್ ಆಗಿ ಹೇಳೋದಾದ್ರೆ ಇದು ಈ ಟಾಟಾ ಇಟಾಚಿ ಝ್ಯಾಕ್ಸಿಸ್ ಬಂದ್ಬಿಟ್ಟು 28.8 HP. ನೀವೇನು ಇಲ್ಲಿ ನೋಡ್ತಿದ್ದೀರಾ, ಇಂಜಿನ್ ಇಲ್ಲಿ ಫ್ರಂಟಲ್ಲಿ ಎಲ್ಲೂ ಪ್ಲೇಸ್ಡ್ ಆಗಿರಲ್ಲ. ಇದು ಆಕ್ಚುಲಿ ಪ್ಲೇಸ್ಡ್ ಆಗಿರೋದು ಇಲ್ಲೇನು ಕ್ಯಾಬಿನ್ ಇದೆಯೋ ಆ ಕ್ಯಾಬಿನ್ ಕೆಳಗಡೆ ಇದು ಇಂಜಿನ್ ಪ್ಲೇಸ್ಡ್ ಆಗಿರುತ್ತೆ. ಬನ್ನಿ ಇಲ್ಲಿ ಇಂಜಿನ್ ಸೆಗ್ಮೆಂಟೇಷನ್ ಬಗ್ಗೆ ಹೇಳ್ತೀನಿ ನಿಮಗೆ. ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲೊಂದು ಏರ್ ಫಿಲ್ಟರ್ ಕೊಟ್ಟಿದ್ದಾರೆ, ಅದನ್ನ ಬಿಟ್ಟರೆ ಇಲ್ಲೊಂದು ಫ್ಯೂಯಲ್ ಫಿಲ್ಟರ್ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟರೆ ಇಲ್ಲೇನು ನೋಡ್ತಾ ಇದ್ದೀರಾ, ಅಲ್ಲಿ 3 ಪೈಪ್ಸ್ ಬಂದ್ಬಿಟ್ಟು ಅದು ನೇಸಲ್ ಪೈಪ್ಸ್. ಅದನ್ನ ಬಿಟ್ಟರೆ ಮೇಜರ್ ಆಗಿ ಇಫ್ ಇನ್ ಕೇಸ್ ನೀವೇನಾದರೂ ಲಾಂಗ್ ಟರ್ಮ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ
ಇದು ಇಂಜಿನ್ ಹೀಟ್ ಆಗಬಾರ್ದು ಅಂತ ಇಲ್ಲಿ ಒಂದು ಫ್ಯಾನ್ನ ಕೊಟ್ಟಿದ್ದಾರೆ. ಅಂದ ಸಟ್ಟೈನ್ ಈಗ ಕಂಟಿನ್ಯೂಸ್ ಆಗಿ ಹತ್ತತ್ರ ಒಂದು 4 ರಿಂದ 5 ಅವರ್ ಏನಾದ್ರು ಗಾಡಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ರೆ ಇಂಜಿನ್ ಏನಾದ್ರು ಹೀಟ್ ಆಗಬಾರ್ದು ಅಂತ ಒಂದು ಕೂಲ್ ಮಾಡೋಕ್ಕೆ ಫ್ಯಾನ್ ಸಹ ಕೊಟ್ಟಿದ್ದಾರೆ. ಇಂಜಿನ್ ಸೆಗ್ಮೆಂಟೇಷನ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಯೂಸ್ ಮಾಡಿರೋದು ಯಾನ್ಮಾ ರೇಡಿಯಂ 3TNV88 ಅಂತ ಇಂಜಿನ್ ಯೂಸ್ ಮಾಡಿರೋದು. ಜೊತೆಗೆ ಇದರಲ್ಲಿ ಬರೋದು 3 ಸಿಲಿಂಡರ್ ಮತ್ತೆ 1.642 ಲೀಟರ್ ಡಿಸ್ಪ್ಲೇಸ್ಮೆಂಟ್ ಅಂತ ಗುರು. ವಿಡಿಯೋಗೋಸ್ಕರ ಇಲ್ಲಿ ನೆಲ ಬಗೆದು ಗುಂಡಿ ತೆಗೆದ್ಬಿಟ್ಟಿದ್ವಿ. ಫುಲ್ ಅವ್ರ ಸೈಟ್ ಆಡ್ ಮಾಡಿದ್ವಿ ಗುರು. ಪಾಪ ಅದನ್ನ ಲೆವೆಲ್ ಮಾಡ್ತೀವಿ ತಡಿ ಅಂದ್ರೆ ನೋಡಿ ಗುರು ಅವ್ರು ಎಷ್ಟು ಕ್ರೇಜಿಯಾಗಿ ವರ್ಕ್ ಮಾಡ್ತಾರೆ. 2 ದಿವಸ ಅಲ್ಲ 2 ವರ್ಷ ಕೊಟ್ಟು ನಮ್ಮ ತಾಯಣ್ಣ ಈ ತರ ವರ್ಕ್ ಮಾಡೋಕ್ಕಾಗಲ್ಲ. ನಾವು ಮುಂಚೆ ಚಿಪ್ ಹಿಡ್ಕೊಂಡ್ ಬಗಿತೇವಲ್ಲ ಆ ತರ ವರ್ಕ್ ಮಾಡ್ತಾವ್ರಿ ಇಟಾಚಿನ ಅಣ್ಣ. ಇಲ್ಲಿ ಒಂದು ರೇಡಿಯೇಟರ್ ಕೊಟ್ಟಿದ್ದಾರೆ. ಅದನ್ನ ಬಿಟ್ರೆ ಇಲ್ಲೊಂದು ಮೇಂಟೆನೆನ್ಸ್ ಅಂಡ್ ಏರ್ ರಿಮೂವಲ್ ಫ್ರಮ್ ದ ಕೂಲೆಂಟ್ ಸಿಸ್ಟಮ್. ಇದೇನು ಅಂದ್ರೆ ಒಂದು ಕೂಲೆಂಟ್ ಇದು ಕೂಲೆಂಟ್ ಹಾಕ್ಬೋದು. ನಾರ್ಮಲ್ ಇದು ಏನು ಅಂದ್ರೆ ರೇಡಿಯೇಟರ್ ಅಲ್ಲಿ ಇರುತ್ತೋ ಒಂದು ನಾರ್ಮಲ್ ನೀವು ಬೈಕ್ಸ್ ಎಲ್ಲ ನೋಡಿರ್ತೀರಾ, ಕಾರ್ಸ್ ಎಲ್ಲ ನೋಡಿರ್ತೀರಾ. ಅದನ್ನ ಬಿಟ್ರೆ ಇದೊಂದು ಇಂಜಿನ್ ಹಾರ್ಟ್ ಅಂತಾನೆ ಹೇಳ್ಬೋದು. ಡೀಸೆಲ್ ಗಾಡಿಗೆ ಏನ್ ಮಾಡ್ತೀರಾ, ಯೂಶಲಿ ಡೀಸೆಲ್ ಹಾಕ್ತಿರ್ತೀರಾ. ಸೊ ಅಂತ ಟೈಮಲ್ಲಿ ಏನಾಗಿರ್ಬೋದು, ಸಮ್ ಟೈಮ್ಸ್ ಡಿಸ್ಟಿಲ್ ವಾಟರ್ ಆಗಿರ್ಬೋದು ಅಥವಾ ಕ್ಯಾನಲ್ಲಿ ಇಫ್ ಇನ್ ಕೇಸ್ ನೀರಿದ್ರೆ ನೀರು ಸಹ ಮಿಕ್ಸ್ ಆಗಿರ್ಬೋದು. ಅದೇನು ನೀವು ಡೀಸೆಲ್ ಹಾಕ್ತಿರೋ ಇಂಜಿನ್ಗೆ ಇಲ್ಲಿ ಡೀಸೆಲ್ ಟ್ಯಾಂಕ್ನ ಕೊಟ್ಟಿರ್ತಾರೆ. ಆ ಡೀಸೆಲ್ ಟ್ಯಾಂಕಿಂದ ಏನಾಗುತ್ತೋ ಫಸ್ಟು ಇದಕ್ಕೆ ಬರುತ್ತೆ ಗುರು. ಇದೇನು ಮಾಡುತ್ತೆ ಅಂದರೆ ಇದೊಂಥರ ಇಂಜಿನ್ ಹಾರ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅದರಲ್ಲಿ ಏನಾದರೂ ಇಫ್ ಇನ್ ಕೇಸ್ ಏನಾದರೂ ಲಿಕ್ವಿಡ್ ಫೌಂಡ್ ಆದರೆ ಆ ಲಿಕ್ವಿಡ್ ಅಂದರೆ ಎಕ್ಸಾಂಪಲ್ ಜನರಲ್ ಆಗಿ ವಾಟರ್ ಅಂತಲೇ ತಗೊಳ್ಳಿ, ಆ ವಾಟರ್ನೆಲ್ಲ ಸ್ಟೋರ್ ಮಾಡುತ್ತೆ. ಲೇಟರಲ್ಲಿ ಇದು ತುಂಬಿದ್ರೆ ಇದರಿಂದ ಅದನ್ನು ರಿಮೂವ್ ಮಾಡ್ಬೋದು. ಅದನ್ನು ಬಿಟ್ಟರೆ ಇಲ್ಲೊಂದು 20 HP ಮಿನಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಇಲ್ಲೊಂದು ಏರ್ ಫಿಲ್ಟರ್ ಕೊಟ್ಟಿದ್ದಾರೆ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತಪ್ಪ ಈ ಜಾಗಕ್ಕೆ? ಇವತ್ತು ನೀನ್ ಬಂದಿದ್ದು, ಇಷ್ಟು ದಿನ ಬಿಜಿಯಪ್ಪ ನೀನ್ ಇವಾಗ ಸೆಲೆಬ್ರೇಟ್ ಬಿಡಪ್ಪ. ಗೊತ್ತಿಲ್ಲ ಬರೀ ಒಂದ್ರ ಹೇಳೋದು ಬರುತ್ತೆ. ಒಂದ್ರ ಯಾವ್ದು ಬರೋಣ. JCB ಓನರ್ನ ಮಣ್ಣಾಕ್ ಮುಚ್ತೀವಿ ಇವತ್ತು. ಇನ್ನೊಂದ್ 2 ದಿವಸ ಮಾಡ್ರೆ ನಾನೇ ಕಲ್ತ್ಕೊತೀನಿ ಗುರು ಪಕ್ಕ. ಈ Zaxis 33U ಅಂತ ಏನು ಹೇಳಿದೆ ನೋಡಿ, ಇದರಲ್ಲಿ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ Zaxis 33U ಅಂತ ಟಾಟಾ ಬ್ರ್ಯಾಂಡ್ ಇದು. ಇದರಲ್ಲಿ ನಮಗೆ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 42 ಲೀಟರ್ಸ್ ಟ್ಯಾಂಕ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ 42 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಜೊತೆಗೆ ಇಫ್ ಇನ್ ಕೇಸ್ ನೀವೇನಾದರೂ ರಿಕ್ವೈರ್ಮೆಂಟ್ಸ್ ಇದ್ರೆ, ಅಂದರೆ ಡೈಲಿ ಏನೇನು ಯೂಸ್ ಮಾಡ್ತೀರಾ, ಇಲ್ಲಿ ಮೇಯ್ನ್ ಮ್ಯಾನಿಟರಿ ಯೂಸ್ ಆಗೋದು ಇದೊಂದು ಗ್ರೀಸ್ ಪಂಪ್ ಗುರು. ಈ ಗ್ರೀಸ್ ಪಂಪ್ ಯೂಸ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಇಲ್ಲಿ ಒಂದು ಏನಂದರೆ ಇಫ್ ಇನ್ ಕೇಸ್ ನೀವು ಫ್ಯೂಯಲ್ ಡಂಪ್ ಮಾಡ್ತಿರಲ್ಲ, ಅದಕ್ಕೋಸ್ಕರ ಇಲ್ಲೊಂದು ಲಾಲ್ಕೇನೋ ಕೊಟ್ಟಿದ್ದಾರೆ. ಇದನ್ನೆಲ್ಲ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಸ್ಟೋರ್ ಮಾಡ್ಕೊಬೋದು. ಒಂದು ಸ್ಪೇಸ್ ಕೂಡ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಇಲ್ಲಿ ಏನು ನೀವು ಬಕೆಟ್ ನೋಡ್ತಾ ಇದ್ದೀರಾ, ಈ ಬಕೆಟ್ ವರ್ಕ್ ಮಾಡಬೇಕು ಅಂದರೆ ಇದರಲ್ಲಿ 3 ಸಿಲಿಂಡರ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಇದೇನು ನೋಡ್ತಾ ಇದ್ದೀರಾ, ಈ ಸಿಲಿಂಡರ್ ನೇಮ್ ಬಂದ್ಬಿಟ್ಟು ಬೂಮ್ ಸಿಲಿಂಡರ್ ಅಂತಾರೆ. ಮತ್ತು ಇಲ್ಲಿ ಟಾಪಲ್ಲಿ ಏನು ನೋಡ್ತೀರಾ, ಇದಕ್ಕೂ ಸಹ ಬೂಮ್ ಸಿಲಿಂಡರ್ ಅಂತಾರೆ. ಬಟ್ ಇದಕ್ಕೆ ಮಾತ್ರ ಸ್ಟಿಕ್ ಸಿಲಿಂಡರ್ ಅಂತಾರೆ. ಸೊ ಈ 3 ಪ್ರಿನ್ಸಿಪಲ್ ಮತ್ತು ಇದೇನು 3 ಸಿಲಿಂಡರ್ ಇದೆಯೋ ಈ ಸಿಲಿಂಡರಿಂದನೇ ಈ ಬಕೆಟು ನಿಮಗೆ ಆಕ್ಷನ್ ಆಗುತ್ತೆ. ಈ ಬಕೆಟ್ ಕೆಪಾಸಿಟಿ ಬಂದ್ಬಿಟ್ಟು 0.04 ಇಂದ 0.09 ಮೀಟರ್ ಕ್ಯೂಬ್ಸು. ನಾವು ಲೀಟರ್ಸಲ್ಲಿ ಹೇಳೋದಾದರೆ 40 ಇಂದ 90 ಲೀಟರ್ಸ್ ಗುರು. ಕಂಪನಿಯಿಂದ ಇದೊಂದೇ ಬಕೆಟ್ನ ನಿಮಗೆ ಪ್ರೊವೈಡ್ ಮಾಡೋದು. ಬಟ್ ಲೇಟರ್ ಆಲ್ ಇಫ್ ಇನ್ ಕೇಸ್ ನೀವು ವರ್ಕ್ ಮಾಡಬೇಕು ಅಂದರೆ, ಪೈಪ್ ಲೈನ್ಸ್ ಎಲ್ಲ ಬಗಿಬೇಕು ಅಂದರೆ ನಾವು ಈ ಬಕೆಟ್ನ ಯೂಸ್ ಮಾಡ್ತೀವಿ. ಈ ಬಕೆಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಏನು ಬೇಕಂದ್ರೆ ಪೈಪ್ ಲೈನ್ ಬಗಿತೀವಿ. ಪೈಪ್ ಲೈನ್ ಅಂದರೆ ಜಾಸ್ತಿ ಬಿಡ್ತಿರಲ್ಲ, ಸೊ ಅದಕ್ಕೋಸ್ಕರ 9 ಇಂಚ್ ಬಕೆಟ್ನ ಯೂಸ್ ಮಾಡ್ತೀವಿ ಇವರು. ಕಂಪನಿ ಕಡೆಯಿಂದ ನಮಗೆ 2 ಹ್ಯಾಲೋಜನ್ ಹೆಡ್ಲೈಟ್ಸ್ನ ಪ್ರೊವೈಡ್ ಮಾಡ್ತಾರೆ. ಯಾಕಂದರೆ ಇಫ್ ಇನ್ ಕೇಸ್ ನೀವು ನೈಟ್ ವರ್ಕ್ ಮಾಡ್ತಿದ್ರೆ ಈ ಹ್ಯಾಲೋಜನ್ ಹೆಡ್ಲೈಟ್ ಇಂದನೇ ವರ್ಕ್ ಮಾಡ್ಬೋದು.
ಗುರು ಇನ್ನೊಂದೇನು ಶಾಕ್ ಆಯ್ತು ಅಂದ್ರೆ ಈ ವಿಷಯದಲ್ಲಿ, ನನಗೆ ಅಷ್ಟು ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಚೈನ್ ನೋಡಿ ಇಲ್ಲಿ ಯಾವ ತರ ಇದೆ. ಇಫ್ ಇನ್ ಕೇಸ್ ನಾವು ನಮ್ಮ ಬೈಕ್ಗಳೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಈ ತರ ಡೆಸ್ಟ್ ಏನಾರು ಆದ್ರೆ ಚೈನ್ ಸ್ಪ್ರೇ ಇರುತ್ತೆ ಮತ್ತೆ ಚೈನ್ ಲೂಪ್ಸ್ ಎಲ್ಲ ಇರುತ್ತೆ, ಅದನ್ನ ಹೊಡೆದ್ಬಿಟ್ಟು ಮತ್ತೆ ಫಸ್ಟು ಕ್ಲೀನ್ ಮಾಡ್ತೀವಿ. ಬಟ್ ಅದಾದ್ಮೇಲೆ ಚೈನ್ ಲೂಪ್ ಮಾಡ್ತೀವಿ. ಬಟ್ ಎಷ್ಟು ಡೌಟ್, ನನಗೂ ಮುಂಚೆ ಡೌಟ್ ಇತ್ತು ಚೈನ್ ಇಂದ ರನ್ ಆಗುತ್ತಲ್ಲ ಯಾವ ತರ ಲೂಪ್ ಮಾಡ್ತಾರೆ ಅಂತ. ಬಟ್ ಲೇಟರ್ ಅಲ್ಲ ನಾನು ನೋಡಿದಾಗ ಏನ್ ಗೊತ್ತಾಯ್ತು ಅಂದ್ರೆ ಇದು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇಲ್ಲೊಂದು ರೌಂಡ್ ನಮ್ದು ಇಂಜಿನ್ ಸೀಲ್ ಯಾವ ತರ ಬರುತ್ತೋ ಅದೇ ತರ ಇಲ್ಲಿ ಒಂದು ಸೀಲ್ ಬರುತ್ತೆ. ಈ ಸೀಲ್ ಓಪನ್ ಮಾಡಿ ಇದಕ್ಕೆ ಟ್ರ್ಯಾಕ್ ಆಯಿಲ್ ಅಂತ ಫಿಲ್ ಮಾಡ್ತಾರೆ. ಇದನ್ನ ಯಾವಾಗ ಫಿಲ್ ಮಾಡ್ತಾರೆ ಅಂದ್ರೆ 1000 hours ಆದ್ಮೇಲೆ, ಅಂದ್ರೆ 1000 ಗಂಟೆ ಆದ್ಮೇಲೆ ಒನ್ಸ್ ಇದು ಚೇಂಜ್ ಮಾಡ್ತಿರ್ತಾರೆ ಆಯಿಲ್ನ. ಯಾವ ತರ ನಾವು ಇಂಜಿನ್ ಆಯಿಲ್ ಚೇಂಜ್ ಮಾಡ್ತೀವಿ ಅದೇ ತರ ಇದ್ರಲ್ಲೂ ಎರಡು ಕಡೆನೂ ಈ ಕಡೆ ಒಂದು 200 ml ಆ ಕಡೆ ಒಂದು 200 ml ಹಾಕ್ಬೋದು. ಅದಾದ್ಮೇಲೆ ಇಫ್ ಇನ್ ಕೇಸ್ ಚೈನ್ ಏನಾದ್ರು ಲೂಸ್ ಆಗಿದ್ರೆ ಗ್ರೀಸ್ ಹೊಡ್ಕೊಂಡು ಅದನ್ನ ಮೇಂಟೈನ್ ಮಾಡಬೇಕು. ಡೋಸರ್ ಮೇಯ್ನ್ ಇದೇನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇದು ಬಂದ್ಬಿಟ್ಟು ಲೋಡಿಂಗ್ ಮತ್ತೆ ಅನ್ಲೋಡಿಂಗ್ ಪರ್ಪಸ್ ಅಲ್ಲಿ ಯೂಸ್ ಆಗುತ್ತೆ. ಅಂದ್ರೆ ಇದು ಸ್ಟೇಬಲ್ ಆಗಿ ನಿಂತ್ಕೊಬೇಕು ಮತ್ತೆ ಅಲ್ಲಾಡಬಾರ್ದು ಅನ್ನೋ ಟೈಮಲ್ಲಿ ಸಮಯ ಏನೋ ಮಾಡಕ್ಕಿಲ್ಲ, ಸಮಯ ಏನಾಗಲ್ಲ. ಏನಕ್ಕೆ ಅಂದ್ರೆ ಇದು ಟ್ರ್ಯಾಕ್ಟರ್ ಲೋಡ್ ಮತ್ತೆ ಅನ್ಲೋಡ್ ಮಾಡ್ಬೇಕಾದ್ರೆ ಈ ಡೋಸರ್ ಯೂಸ್ ಆಗುತ್ತೆ ಗುರು, ಅಷ್ಟೇ. ಜಾಸ್ತಿ ಏನು ಮಟ್ಟ ಬರಲ್ಲ ಗುರು, ಮಿನಿ ಟಾಚಿ ಅಲ್ವಾ, ಅಷ್ಟೊಂದೇನು ಯೂಸ್ ಆಗಲ್ಲ. ಜಾಸ್ತಿ ಲೋಡಿಂಗ್ ಮತ್ತೆ ಅನ್ಲೋಡಿಂಗ್ ಪರ್ಪಸ್ಗೆ ಅಷ್ಟೇ ಯೂಸ್ ಆಗೋದು. ಫ್ರಂಟ್ ಏನ್ ನೀವು ಡೋಸರ್ ನೋಡ್ತಾ ಇದ್ದೀರಾ ನೋಡಿ, ಚೈನ್ ಯಾವ ತರ ವರ್ಕ್ ಆಗುತ್ತೆ ತೋರಿಸ್ತಾ ಇದೆ. ಇದು ಮಾತ್ರ ತಿರುಗ್ತಾ ಇರುತ್ತೆ, ಅದ್ರ ಮೇಲೆ ಚೈನ್ ರನ್ ಆಗುತ್ತೆ ಇವರು. ಇಲ್ಲಿ ನೀವು ಕೆಳಗಡೆ ಏನ್ ನೋಡ್ತಾ ಇದ್ದೀರಾ, ಇದು ಲೆಗ್ ಸೈಡ್ ಸ್ವಿಮ್ಮಿಂಗ್ ಅಂತ. ನೋಡಿ ಇದು ಆಕ್ಷನ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಒಂದು ಬಕೆಟ್ ಲೆಫ್ಟ್ ಮತ್ತೆ ರೈಟ್ ಸೈಡ್ ಸ್ವಿಮ್ಮಿಂಗ್ ಆಗ್ಬೇಕು ಅಂದ್ರೆ ಆ ಲೆಗ್ ಅಲ್ಲಿ ಅದನ್ನ ಯೂಸ್ ಮಾಡ್ತಾರೆ ಗುರು. ಅಂದ್ರೆ ಇಫ್ ಇನ್ ಕೇಸ್ ಏನಾದ್ರು ಜಾಗ ಏನಾದ್ರು ಕಡಿಮೆ ಇದ್ರೆ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯೂಶುವಲಿ ಇಟಾಚಿ ಏನ್ ಮಾಡ್ತಾರೆ ಅಂದ್ರೆ ಬಾಡಿನೇ ಫುಲ್ ತಿರುಗಿಸ್ತಾರೆ. ಇಫ್ ಇನ್ ಕೇಸ್ ಏನಾದ್ರು ಜಾಗ ಏನಾದ್ರು ಕಂಜೆಸ್ಟ್ ಆಗಿದ್ರೆ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಕೆಟ್ನ ಆ ಕಡೆ ಈ ಕಡೆ ತಿರುಗ್ಸಕ್ಕೆ ಆ ಲೆಗ್ ಸ್ವಿಮ್ಮಿಂಗ್ ನ ಯೂಸ್ ಮಾಡ್ತಾರೆ. ಇದು ಗಂಟೆಗೆ 3.5 ಲೀಟರ್ಸ್ ಕುಡಿಯುತ್ತೆ ಗುರು. ಅಂದ್ರೆ ವರ್ಕಿಂಗ್ ಯಾವ ತರ ವರ್ಕ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡು ಆಗುತ್ತೆ ಕೆಲವೊಂದ್ಸಲ. ಅಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆಪರೇಟರ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ್ಯಾವ ತರ ಉಳ್ಸೋದು ಮತ್ತೆ ಯಾವ್ಯಾವ ತರ ಕಳೆಯೋದು ಅಂತ. ಇದೇನ್ ನೋಡ್ತಾ ಇದೀರಾ, ರೈಟ್ ಸೈಡ್ ಅಲ್ಲಿ ಸ್ವಿಮ್ಮಿಂಗ್ ಸೈಡರ್ ನೋಡಿದ್ರೆ, ಬಟ್ ಇದ್ರಲ್ಲಿ ಏನೋ ಇದಕ್ಕೆ ಬ್ರೇಕರ್ ಅಂತಾರೆ ಗುರು. ಇದಕ್ಕೆ ಏನಕ್ಕೆ ಅಂದ್ರೆ ಇದು ಯೂಸ್ ಮಾಡ್ತಾರೆ, ಇಲ್ಲೇನ್ ನೀವು ಬಕೆಟ್ ಯೂಸ್ ನೋಡ್ತಾ ಇದೀರಾ, ಈ ಬಕೆಟ್ ನ ರಿಮೂವ್ ಮಾಡ್ಬಿಟ್ಟು ಇಲ್ಲಿಗೆ ಡ್ರಿಲ್ಲರ್ ಹಾಕ್ತಾರೆ. ಆ ಡ್ರಿಲ್ಲರ್ ಗೆ ಯೂಸ್ ಮಾಡಕ್ಕೆ ಅದನ್ನ ಬ್ರೇಕರ್ ನ ಯೂಸ್ ಮಾಡ್ತಾರೆ. ತುಮಾರ ಗಾಂವ್ ಕೋ ಜಾವ್, ಮೇ ನಯಾ ಪಾಯಿಂಟರ್ ಇದರ್ ಮೇ ಕರಂಗಾ ವರ್ಕ್. ಕ್ಯಾಬಿನ್ ಬಂದ್ಮೇಲೆ ನಿಮ್ಗೆ ನೋಡ್ಬೋದು ಇಷ್ಟೊಂದು ಗೇರ್ ಲಿವರ್ ನೋಡ್ತಾ ಇದೀರಾ. ಒಂದು 2 ಹತ್ರ 2 ಗೇರ್ ಲಿವರ್ ಇದೆ. ಅದ್ರ ಬಿಟ್ರೆ ಇಲ್ಲೊಂದು ಟ್ರ್ಯಾಕರ್ ಇದೆ. ಎಕ್ಸಾಕ್ಟ್ ನೇಮ್ ಹೇಳೋದಾದ್ರೆ ಸ್ವಿಮ್ಮಿಂಗ್ ಮತ್ತೆ ಸ್ಟಿಕ್ ಗೇರ್ ಶಾಫ್, ಅಂದ್ರೆ ಒಂದು ಬಕೆಟ್ ಅನ್ಲೋಡರ್ ಮತ್ತೆ ಲೋಡರ್ಗೆ ಯೂಸ್ ಆಗುತ್ತೆ. ಅದನ್ನ ಬಿಟ್ರೆ ಇಲ್ಲಿ ಮೀಟರ್ ನೋಡ್ತಿದ್ರಲ್ಲ ಏನ್ ನೇವಿಗೇಷನ್ ತೋರಿಸ್ತಾ ಇದೆ ಅಲ್ಲ, ಇದು ಗಾಡಿ ಟೆಂಪರೇಚರ್ ತೋರಿಸುತ್ತೆ. ಅದನ್ನ ಬಿಟ್ರೆ ಇದೊಂದು ಫ್ಯೂಯಲ್ ಇಂಡಿಕೇಶನ್. ಅದನ್ನ ಬಿಟ್ರೆ ಯಾವ್ಯಾವ ಸ್ಪೀಡಲ್ಲಿ ಇದೆ ಅಂತ ಗಾಡಿ ನೋಡಿ. ಇದು ಎಕ್ಸಿಲೇಟರ್ ರೈಸ್ ಮಾಡ್ಕೊಳೋದು ನೋಡಿ, ಎಕ್ಸಿಲೇಟರ್ ಡೌನ್ ಆಯ್ತು, ಅದನ್ನ ಬಿಟ್ರೆ ಎಕ್ಸಿಲೇಟರ್ ರೈಸ್ ಆಯ್ತು. ಅದನ್ನ ಬಿಟ್ರೆ ಇಲ್ಲಿ ಗಾಡಿಗರು ಇಫ್ ಇನ್ ಕೇಸ್ ಮಾರ್ನಿಂಗ್ ಅಲ್ಲಿ ಇಂಜಿನ್ ಕೋಲ್ಡ್ ಇರುತ್ತೆ, ಅದಕ್ಕೋಸ್ಕರ ಬಿಫೋರ್ ಇಂಜಿನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಗಾಡಿ ಏನಿದೆಯೋ ಈ ಫಸ್ಟ್ ಹೀಟ್ ಮಾಡಬೇಕು, ಅದಾದ್ಮೇಲೆ ಸ್ಟಾರ್ಟ್ ಮಾಡಬೇಕು. ಇದೇನ್ ನೋಡ್ತಾ ಇದೀರಾ, ಇದು ಡೋಸರ್ ಕಂಟ್ರೋಲಿಂಗ್ ನೋಡಿ. ಇಲ್ಲಿ ಇಷ್ಟೇ ಗುರು, ಈ ಕ್ಯಾಬಿನ್ ಅಲ್ಲಿ ಇನ್ನೇನು ಇಲ್ಲ. ಇಫ್ ಇನ್ ಕೇಸ್ ನಾನು 2 ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ಆ ಟೈಮಲ್ಲಿ ಏನು ಅಂದ್ರೆ ಈ ಲೆಗ್ ಏನಿದೆಯೋ ಈ ಲೆಗ್ ಅಲ್ಲೇ ಕಂಟ್ರೋಲ್ ಮಾಡ್ಬೋದು 2 ನೋಡಿ. ಫ್ರಂಟ್ ಹೋಗುತ್ತೆ, ಮೂಮೆಂಟ್ ಆಗ್ತಿದೆ ನೋಡಿ, ಮತ್ತೆ ಬ್ಯಾಕ್ ಬರ್ಬೋದು. भाई भाई एक मिनट आओ ಹಿಂದಿಲ್ ಮಾತಾಡ್ತಿದೀನಿ ಅಂತ ಬೇಜಾರಾಗಬೇಡಿ, ಪಾಪ ಇವರಿಗೆ ಹಿಂದಿ ಬರಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಈಗ ಹಿಂದಿ ಬರಲ್ಲ. ಬೈ ತುಮಕೋ ಕನ್ನಡ ಆರೋ नहीं आता ಕನ್ನಡ ಬರಲ್ಲ. ಥೋಡಾ थोड़ा थोड़ा आता ಕ್ಯಾ ಬೋಲ್. ಕನ್ನಡ ಬರಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಕನ್ನಡ ಬರಲ್ಲ ಅಂತಾರೆ, ಕನ್ನಡದಲ್ಲಿ ಹೇಳೋದಷ್ಟೇ. ಬೈ ತುಮಕೋ ಸ್ಯಾಲ್ರಿ ಕಿತ್ನಾ ಬೈ? 20,000 20,000 बाटा गिटा कोई भी एक्स्ट्रा है क्या? घंटा का 50 घंटा का 50 और कितना है टोटल? टोटल 35,000 गुरु. इंजीनियर्स ना हुआ स्टूडेंट वाला गुरु, फ्रेशर्स. भाई मुझे भी थोड़ा आ रहा हूँ चलाने के लिए इटाची. 2 दिन मुझे ट्रेनिंग दे, ओके? वो क्या पैसा तुम्हें मैं दे रहा हूँ ना, हाँ 2 दिन मुझे ट्रेनिंग दे रहा हूँ, ओके? बाद में मैं इधर चला तो तुम्हारा गाँव का चलो,
ಟೀಕೆ ನೋಡುಗರು ಡೊನೇಷನ್ ಏನು ಗೊತ್ತಾ ಪಾಪ ಇಷ್ಟೊಂದಂಗೆ ಹೆಲ್ಪ್ ಮಾಡಿದ್ಕೆ ಒಂದೆರಡು ಫೋಟೋ ತಕ್ಕೊಡಿ ಅಂದರು. ಅದಕ್ಕೋಸ್ಕರ ಒಂದೆರಡು ಫೋಟೋ ತಕ್ಕೊಡೋಣ. ಹೀರೋ ನಾಯಕ್ ನಾಯಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.